ಕೇಂದ್ರ ಸರ್ಕಾರದ ಫಿಟ್ ಇಂಡಿಯಾ ಆಂದೋಲನದ ಅಂಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಮಂಗಳೂರಿನಲ್ಲಿ ಇಂದು ಆಯೋಜಿಸಿದ್ದ ಸಂಡೇಸ್ ಆನ್ ಸೈಕಲ್ ಸ್ವಚ್ಛತಾ ರೈಡ್ಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಂದು ಚಾಲನೆ ನೀಡಿದರು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೈ ಭಾರತ್ ಸಂಘಟನೆ ಸಹಾಯಕ ನಿರ್ದೇಶಕ ಉಲ್ಲಾಸ್ ಟಿಕೆ ಸೇರಿದಂತೆ ಸೈಕ್ಲಿಸ್ಟ್ಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಸೊ ಇದು ಇಲ್ಲಿಂದಲೇ ಎಷ್ಟೋ ನ್ಯಾಷನಲಿಸ್ಟ್ ನೆಕ್ಸ್ಟ್ ಇಯರ್ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಇದೇ ಗ್ರೂಪ್ ಇಂದ ಒಂದು 10 ಬಳಿಕ ಸೈಕ್ಲಿಸ್ಟ್ ಅತುಲ್ ಸೈಕಲ್ ಕೇವಲ ವಾಹನವಲ್ಲ, ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸಿಕೊಳ್ಳಬೇಕು. ಇದರಿಂದ ಪರಿಸರ ಮಾಲಿನ್ಯವೂ ಕಡಿಮೆಯಾಗುತ್ತದೆ ಎಂದರು. ಹೆಲ್ತಿಗೆ ಭಾರಿ ಒಳ್ಳೆ ವಿಷಯ ಇದೆ. ಸೊ ಆದಷ್ಟು ಜನ ಸೈಕ್ಲಿಂಗ್ ಮಾಡಬೇಕು ಮತ್ತೆ ಬೇರೆಯವರಿಗೆ ಪ್ರೋತ್ಸಾಹಿಸಬೇಕು. ಮತ್ತೊಬ್ಬ ಸೈಕ್ಲಿಸ್ಟ್ ಚಾರ್ಲಿ ಈ ಜಾಥಾ ಹಾಗೂ ಇದರ ಉದ್ದೇಶ ಖುಷಿ ತಂದಿದೆ ಎಂದು ಹೇಳಿದರು. ಸೈಕ್ಲಿಸ್ಟ್ ಮೊಹಮ್ಮದ್ ಸೈಕಲ್ ಜಾಥಾದಿಂದ ಪರಿಸರ ಸಂರಕ್ಷಣೆ ಅರಿವು ಮೂಡಿದೆ ಎಂದು ತಿಳಿಸಿದರು. ಸೈಕ್ಲಿಸ್ಟ್ ಶ್ಯಾಮ್ ಪ್ರಸಾದ್ ಪರಿಸರ ಸಂರಕ್ಷಣೆ ಜೊತೆಗೆ ದೇಹ ಸದೃಢವಾಗುತ್ತದೆ, ಯುವ ಜನತೆ ಇದನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಒಂದು ಸಣ್ಣ ರೈಡ್ ಆಗಿ ಮಾಡಬೇಕು. ಸೊ ಆಟೋಮ್ಯಾಟಿಕ್ಲಿ ನಿಮ್ಮ ಪ್ಯಾಷನ್ ಆಟೋಮ್ಯಾಟಿಕ್ಲಿ ಡೆವಲಪ್ ಆಗ್ತದೆ. ಅದರಿಂದಾಗಿ ನಿಮಗೆ ಲೈಕಿಂಗ್ ಬರ್ತದೆ. ಸೈಕ್ಲಿಂಗ್ ಇಸ್ ಅ ಥಿಂಗ್ ಇನಿಷಿಯಲಿ ನಿಮಗೆ ಲೈಕ್ ಆಗೋದಿಲ್ಲ, ಅದರಲ್ಲಿ ಎಫರ್ಟ್ ಇದೆ ಸೈಕ್ಲಿಂಗಲ್ಲಿ. ಸೈಕಲ್ ಪಟು ಹಾರ್ದಿಕ್ ವೈದ್ಯರು ಸೈಕ್ಲಿಂಗ್ ಆರೋಗ್ಯಕರ ವ್ಯಾಯಾಮ ಎಂದು ಶಿಫಾರಸು ಮಾಡುತ್ತಾರೆ, ಎಲ್ಲರೂ ಅದನ್ನು ಪಾಲಿಸಿದರೆ ಒಳಿತು ಎಂದರು. ನಮಗೆ ಒಂದು ಮೋಟಿವೇಶನ್ ಇರಬೇಕು. ನಾವು ಕೂಡ ಬೇರೆಯವರಾಗಿ ಬೇರೆ ಸ್ಟೇಟ್ ಅವರಾಗಿ ನಾವು ಕೂಡ ಒಂದು ಮಂಗಳೂರಿನ ರೈಡರ್ಸ್ ರೇಸರ್ಸ್ ಇರಬೇಕು. ದೂರದರ್ಶನದೊಂದಿಗೆ ಪ್ರದೀಪ್ ಡಿಸೋಜಾ ಸೈಕಲ್ ಬಳಸಿ ಪರಿಸರ ಉಳಿಸಿ ಉತ್ತಮ ಆರೋಗ್ಯ ತಮ್ಮದಾಗಿಸಿಕೊಳ್ಳಿ ಎಂಬ ಸಂದೇಶವನ್ನು ಯುವಕರಿಗೆ ಸಾರುವ ಉದ್ದೇಶದಿಂದ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದು ಹೇಳಿದರು. ಒಂದು ಕ್ರೀಡಾ ಪ್ರತಿಭೆಯನ್ನು ತೋರಿಸಿದರು. ಇದರಿಂದ ಯುವ ಜನತೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಸೈಕಲನ್ನು ಬಳಸಿಕೊಂಡು ನಮ್ಮ ಈ ಪರಿಸರವನ್ನು ಉಳಿಸಿಕೊಂಡು ನಮ್ಮ ಆರೋಗ್ಯ ಕಾಪಾಡುವಂತೆ ನನ್ನ ಎಲ್ಲರಿಗೆ ಕೇಳಿಕೊಳ್ತಾ ಇದ್ದೇನೆ. ಉಲ್ಲಾಸ್ ಟಿಕೆ ಮುಂದಿನ ದಿನಗಳಲ್ಲಿ ಸೈಕಲ್ ಬಳಸಿ ಪರಿಸರ ಉಳಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಮನವಿ ಮಾಡಿದರು. ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಒಂದು ವರ್ಲ್ಡ್ ಸೈಕ್ಲಿಂಗ್ ಡೇ ಅನ್ನು ಆಚರಿಸಿದ್ದೀವಿ. ಎಲ್ಲ ಸೈಕ್ಲಿಂಗ್ ಎಂಥ್ಯೂಸಿಯಾಸ್ಟ್ ಅವರು ನಮ್ಮ ಮ್ಯಾಂಗ್ಳೂರು ಜಿಲ್ಲೆಯ ಯುವಕರು, ಹಿರಿಯರು ಎಲ್ಲರೂ ನಮ್ಮ ಈ ಸೈಕ್ಲಿಂಗ್ ರ್ಯಾಲಿಗೆ ಸಪೋರ್ಟ್ ಮಾಡಿದರು.